ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೇಪಾಳ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಆ ಎತ್ತರದ ಹಿಮಾಲಯ, ಸೀತಾಮಾತೆಯ ಜನ್ಮಸ್ಥಳ ಮತ್ತೆ ಗೌತಮ ಬುದ್ಧನ ಶಾಂತಿಯ ಸಂದೇಶ. ಆದ್ರೆ ಈಗ ಅಲ್ಲಿನ ರಾಜಕೀಯದಲ್ಲಿ ಒಂದು ದೊಡ್ಡ ಸುನಾಮಿನೇ ಇದ್ದಿದೆ. ಅಕ್ಷರಶಃ ಒಂದು ಸಿನಿಮಾ ರೇಂಜ್ಗೆ ಸೌಂಡ್ ಮಾಡ್ತಿದೆ. ಕಾಠ್ಮಂಡುವಿನ ಮಾಜಿ ಮೇಯರ್, ಖಡಕ್ ಇಂಜಿನಿಯರ್ ಅಷ್ಟೇ ಅಲ್ಲದೆ ಫೇಮಸ್ ರ್ಯಾಪರ್ ಆಗಿದ್ದ ಬಾಲೆನ್ ಶಾ ಈಗ ನೇಪಾಳದ ಹೊಸ ಪ್ರಧಾನಿ. ಹೌದು, ನೀವು ಕೇಳ್ತಿರೋದು 100% ನಿಜ. ಇದು ಯಾವುದೋ ಮೂವಿ ಶೂಟಿಂಗ್ ಅಲ್ಲ, ರಿಯಲ್ ಆಗಿ ನಡೆದಿರೋ ಹಿಸ್ಟಾರಿಕಲ್ ಮೂಮೆಂಟ್. ಕೇವಲ 35 ವರ್ಷಕ್ಕೆ ದೇಶದ ಚುಕ್ಕಾಣಿ ಹಿಡಿದು ಇಡೀ ವಿಶ್ವದ ಗಮನ ಸೆಳೆದಿದ್ದಾರೆ ಈ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಬಾಲೆನ್ ಅವರು. ಇವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನೋಡಿದ್ರೆ ಸಖತ್ ಅದ್ದೂರಿಯಾಗಿತ್ತು. ಒಂಥರ ಡಿಫ್ರೆಂಟ್ ವೈಬ್ ಇತ್ತು ಅಂತಾನೆ ಹೇಳ್ಬೋದು. ನೇಪಾಳದ ಇತಿಹಾಸದಲ್ಲೇ ಇಷ್ಟು ಚಿಕ್ಕ ವಯಸ್ಸಿನ ಪ್ರಧಾನಿ ಅಧಿಕಾರ ಹಿಡಿದಿರೋದು ಇದೇ ಮೊದಲು. ನಿಜಕ್ಕೂ ಇದು ದೊಡ್ಡ ಸಾಧನೆ ಅಲ್ವಾ? ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಿ ಭ್ರಷ್ಟಾಚಾರದ ವಿರುದ್ಧ ಫೈಟ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ನಮ್ಮ ಬಾಲೆನ್ ಶಾ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಇವರ ವಿಡಿಯೋಗಳು ಮಿಂಚಿನಂತೆ ಹರಡುತ್ತಿವೆ. ಪ್ರತಿಯೊಬ್ಬರು ಇವರ ಸ್ಟೈಲ್ ನೋಡಿ ಫಿದಾ ಆಗ್ಬಿಟ್ಟಿದ್ದಾರೆ. ಬಾಲೆನ್ ಶಾ ಅವರ ಈ ಜರ್ನಿ ಇದೆಯಲ್ಲ, ಅದು ಪ್ರತಿಯೊಬ್ಬ ಯುವಕನಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂದ್ರೆ ತಪ್ಪಾಗಲ್ಲ. ನೇಪಾಳ ಈಗ ಹೊಸ ಯುಗದತ್ತ ಹೆಜ್ಜೆ ಇಡ್ತಿದೆ. ಹಳೆ ರಾಜಕೀಯ ಪಕ್ಷಗಳಿಗೆಲ್ಲ ಈ ಯಂಗ್ ಲೀಡರ್ ಒಂದು ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಅವರ ಐತಿಹಾಸಿಕ ಪಯಣ ಮತ್ತೆ ಪ್ರಮಾಣ ವಚನ ಸಮಾರಂಭದ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದ್ರೆ ಇದರಲ್ಲಿ ತುಂಬಾ ಸಖತ್ ಇನ್ಫಾರ್ಮೇಶನ್ ಇದೆ. ಸ್ನೇಹಿತರೆ, ಬಾಲೆನ್ ಶಾ ಅಥವಾ ಬಾಲೇಂದ್ರ ಶಾ ಅವರು ಮಾರ್ಚ್ 27, 2026ರಂದು ನೇಪಾಳದ 47ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇವರು ಕಾಠ್ಮಂಡುವಿನ ಮೇಯರ್ ಆಗಿದ್ದಾಗ ಮಾಡಿದ ಕೆಲಸಗಳು ಜನರಿಗೆ ಸಖತ್ ಇಷ್ಟ ಆಗಿತ್ತು. ಅದಕ್ಕೆ ಈಗ ಇಡೀ ದೇಶದ ಜನ ಇವರನ್ನ ಲೀಡರ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 2025ರಲ್ಲಿ ನಡೆದ ಜೆನ್-ಝಿ ಪ್ರತಿಭಟನೆಗಳ ನಂತರ ಹಳೆ ಸರ್ಕಾರ ಬಿದ್ದೋಗಿತ್ತು. ಆ ಟೈಮ್ನಲ್ಲಿ ಬಾಲೆನ್ ಶಾ ಅವರ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಚುನಾವಣೆಯಲ್ಲಿ ಭರ್ಜರಿಯಾದ ಗೆಲುವನ್ನು ಸಾಧಿಸಿತ್ತು. ಒಟ್ಟು 275 ಸೀಟುಗಳಲ್ಲಿ ಇವರ ಪಾರ್ಟಿ ಬರೋಬ್ಬರಿ 182 ಸೀಟುಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿದೆ. ಮಾಜಿ ಪ್ರಧಾನಿ KP ಶರ್ಮಾ ಓಲಿ ಅವರನ್ನೇ ಇವರು ಸೋಲಿಸಿದ್ದಾರೆ. ಇದು ನೇಪಾಳ ರಾಜಕೀಯದಲ್ಲಿ ಒಂದು ದೊಡ್ಡ ಮಿರಾಕಲ್ ಅಂತಾನೆ ಹೇಳ್ಬೋದು. ಇವರು ಕೇವಲ 35 ವರ್ಷದವರಾಗಿದ್ದು ಇಡೀ ಜಗತ್ತಲ್ಲೇ ಅತಿ ಕಿರಿಯ ವಯಸ್ಸಿನ ಪ್ರಧಾನಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರ ಈ ಗೆಲುವು ನೇಪಾಳದಲ್ಲಿ ಒಂದು ಹೊಸ ಬದಲಾವಣೆಯ ಗಾಳಿ ಬೀಸುವಂತೆ ಮಾಡಿದೆ. ಇಂಜಿನಿಯರಿಂಗ್ ಓದಿರೋ ಇವರು ಮದೇಶಿ ಸಮುದಾಯದಿಂದ ಬಂದ ಮೊದಲ ಪ್ರಧಾನಿ ಅನ್ನೋದು ಕೂಡ ಒಂದು ಪ್ರಮುಖವಾದ ವಿಷಯ. ಸ್ನೇಹಿತರೆ, ಇವರ ಪ್ರಮಾಣ ವಚನ ಸಮಾರಂಭದ ವಿಡಿಯೋ ಯಾಕೆ ಅಷ್ಟು ವೈರಲ್ ಆಗ್ತಿದೆ ಅಂದ್ರೆ ಅದು ನೋಡೋದಕ್ಕೆ ಅಕ್ಷರಶಃ ಒಂದು ಬಿಗ್ ಬಜೆಟ್ ಮೂವಿ ತರ ಇತ್ತು. ಶೀತಲ್ ನಿವಾಸ್ನಲ್ಲಿ ನಡೆದ ಈ ಸಮಾರಂಭದಲ್ಲಿ ಹಿಂದೂ ಮತ್ತೆ ಬೌದ್ಧ ಧರ್ಮದ ಸಂಪ್ರದಾಯಗಳ ಸಖತ್ ಮಿಕ್ಸ್ ಇತ್ತು. 108 ಬ್ರಾಹ್ಮಣರು ಶಂಖನಾದ ಮಾಡಿದ್ರೆ 107 ಲಾಮಾ ಗುರುಗಳು ಮಂತ್ರ ಪಠಣ ಮಾಡಿದ್ರು. ವಿಶೇಷ ಅಂದ್ರೆ ಬಾಲೆನ್ ಶಾ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಟೈಮ್ 12:34. ಇದು ನ್ಯೂಮರಾಲಜಿ ಪ್ರಕಾರ ಸಖತ್ ಸ್ಪೆಷಲ್ ಅಂತೆ. ಇವರು ತಮ್ಮ ಐಕಾನಿಕ್ ಕಪ್ಪು ಕನ್ನಡಕ ಮತ್ತೆ ಸೂಟ್ ಧರಿಸಿ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತಿದ್ರು. ಅದಕ್ಕೆ ಜನ ಇದನ್ನ ಸಿನಿಮ್ಯಾಟಿಕ್ ಅಂತಾನೆ ಕರೀತಿದ್ದಾರೆ. ಪ್ರಮಾಣ ವಚನಕ್ಕೂ ಮುನ್ನ ಇವರು ಜೈ ಮಹಾಕಾಳಿ ಅನ್ನೋ ಒಂದು ರ್ಯಾಪ್ ಸಾಂಗ್ ರಿಲೀಸ್ ಮಾಡಿದ್ರು. ಅದು ಕೇವಲ ಒಂದೇ ದಿನದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡಿದೆ ಅಂದ್ರೆ ಇವರ ಫ್ಯಾನ್ ಬೇಸ್ ಅರ್ಥ ಮಾಡ್ಕೊಳ್ಳಿ. ಇಡೀ ನೇಪಾಳದ ಯುವಶಕ್ತಿ ಇವರ ಹಿಂದೆ ನಿಂತಂತಿದೆ. ಆ ಜೋಶ್ ಸಮಾರಂಭದಲ್ಲಿ ಎದ್ದು ಕಾಣ್ತಾ ಇತ್ತು. ಪ್ರಧಾನಿ ಮೋದಿ ಅವರು ಕೂಡ ಬಾಲೆನ್ ಶಾ ಅವರಿಗೆ ವಿಶ್ ಮಾಡಿದ್ದಾರೆ. ಇದು ಇಂಡಿಯಾ ಮತ್ತೆ ನೇಪಾಳದ ರಿಲೇಶನ್ಶಿಪ್ಗೆ ಕೂಡ ಒಳ್ಳೇದಾಗುತ್ತೆ ಅನ್ನೋದು ಎಲ್ಲರ ಆಶಯ. ಸ್ನೇಹಿತರೆ, ಬಾಲೆನ್ ಶಾ ಕೇವಲ ಒಬ್ಬ ಪೊಲಿಟಿಷಿಯನ್ ಅಲ್ಲ, ಅವರು ಒಬ್ಬ ಪ್ರಖ್ಯಾತ ರ್ಯಾಪರ್ ಕೂಡ ಹೌದು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ತಮ್ಮ ಹಾಡುಗಳ ಮೂಲಕವೇ ಅವರು ಭ್ರಷ್ಟಾಚಾರ ಮತ್ತೆ ಸಿಸ್ಟಮ್ ನಲ್ಲಿ ಇರೋ ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಬಂದಿದ್ದಾರೆ. ಅದಕ್ಕೆ ಇವತ್ತು ಅವರಿಗೆ ಇಷ್ಟು ಸಪೋರ್ಟ್ ಸಿಕ್ಕಿರೋದು. ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಅವರು ಕೊಟ್ಟಿರೋ ಮೆಸೇಜ್ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ. ಅಂದ್ರೆ ಇದು ಕೇವಲ ನನ್ನ ಗೆಲುವಲ್ಲ, ಇದು ನೇಪಾಳದ ಯುವಕರ ಗೆಲುವು ಅಂತ ಹೇಳಿದ್ದಾರೆ. ಇವರ ಸರ್ಕಾರ 15 ಸದಸ್ಯರ ಒಂದು ಸಣ್ಣ ಕ್ಯಾಬಿನೆಟ್ ಹೊಂದಿರಲಿದ್ದು ಅಭಿವೃದ್ಧಿಯೇ ಇವರ ಮೇನ್ ಅಜೆಂಡಾ ಆಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಮೇಯರ್ ಆಗಿದ್ದಾಗ ಕಾಠ್ಮಂಡುವನ್ನ ಕ್ಲೀನ್ ಮಾಡೋಕೆ ಅವರು ಮಾಡಿದ ಸಾಹಸಗಳನ್ನು ನೋಡಿದ್ರೆ
ಈಗ ಇಡೀ ದೇಶವನ್ನೇ ಅವರು ಆ ರೇಂಜ್ಗೆ ಚೇಂಜ್ ಮಾಡ್ತಾರೆ ಅನ್ನೋ ಭರವಸೆ ಜನರಿಗಿದೆ. ಇವರ ಲೀಡರ್ಶಿಪ್ ನಲ್ಲಿ ಎಕಾನಮಿ ಬೆಳೆಸೋದು ಮತ್ತೆ ನಿರುದ್ಯೋಗ ಹೋಗಲಾಡಿಸೋದು ಫಸ್ಟ್ ಪ್ರಯಾರಿಟಿ ಅಂತ ಸೋರ್ಸಸ್ ಹೇಳ್ತೇವೆ. ಈ ರ್ಯಾಪರ್ ಸ್ಟೈಲ್ ನ ಪ್ರಧಾನಿ ಮಾತು ಕೇಳಿದ್ರೆ ಸಾಕು, ಅಲ್ಲಿನ ಭ್ರಷ್ಟ ಅಧಿಕಾರಿಗಳಿಗೆ ಈಗಲೇ ನಡುಕ ಶುರುವಾಗಿರ್ಬೇಕು ಅಲ್ವಾ? ಸ್ನೇಹಿತರೆ, ಬಾಲಿನ್ ಶಾ ಅವರ ಮುಂದಿನ ಹಾದಿ ಸುಲಭ ಅಲ್ಲ. ಯಾಕಂದ್ರೆ ನೇಪಾಳದ ಎಕನಾಮಿ ಸದ್ಯಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ. ಅದನ್ನ ಮೇಲೆತ್ತೋದು ಒಂದು ದೊಡ್ಡ ಟಾಸ್ಕ್. ಇಂಡಿಯಾ ಮತ್ತೆ ಚೀನಾ ನಡುವೆ ಬ್ಯಾಲೆನ್ಸ್ ಮಾಡಿಕೊಂಡು ಫಾರಿನ್ ಪಾಲಿಸಿ ಮಾಡೋದು ಕೂಡ ಇವರಿಗೆ ಒಂದು ಅಗ್ನಿ ಪರೀಕ್ಷೆ ಇದ್ದಂತೆ. ಆದ್ರೆ ಇವರು ಇಂಜಿನಿಯರ್ ಆಗಿರೋದ್ರಿಂದ ಪ್ರತಿಯೊಂದನ್ನ ಪ್ಲಾನ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಯುವಜನತೆಗೆ ಉದ್ಯೋಗ ಕೊಡೋದು ಮತ್ತೆ ದೇಶದ ಮೂಲ ಸೌಕರ್ಯಗಳನ್ನ ಇಂಪ್ರೂವ್ ಮಾಡೋದಕ್ಕೆ ಇವರು ಆಲ್ರೆಡಿ ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ ಬರ್ತಿದೆ. ಪ್ರತಿಭಟನೆಯಿಂದ ಬಂದಿರೋ ಈ ಸರ್ಕಾರ ಜನರ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಇಲ್ದಿದ್ರೆ ಜನ ಸುಮ್ಮನೆ ಕೂರಲ್ಲ ಅಂತ ಬಾಲಿನ್ ಶಾ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಇಡೀ ಸೌತ್ ಏಷ್ಯಾದಲ್ಲಿ ಇವರ ಈ ರೈಸ್ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಿದೆ. ಒಂದು ರೀತಿಯಲ್ಲಿ ಇದು ಹೊಸ ಜನರೇಷನ್ ಹಳೆಯ ಸಿಸ್ಟಮ್ ಅನ್ನ ರೀಪ್ಲೇಸ್ ಮಾಡಿರೋ ಘಟನೆ ಆಗಿದೆ. ಬಾಲಿನ್ ಶಾ ಅವರ ಈ ಜರ್ನಿ ಹೇಗೆ ಸಾಗುತ್ತೆ ಅನ್ನೋದನ್ನ ನಾವೆಲ್ಲ ಕಾದೊಡ್ಬೇಕಿದೆ. ಬಟ್ ಒಟ್ನಲ್ಲಿ ಮ್ಯಾಟರ್ ಮಾತ್ರ ಸಖತ್ ಕ್ರೇಜಿ ಆಗಿದೆ. ಈ ಯಂಗ್ ಪ್ರಧಾನಿ ನೇಪಾಳದ ಹಣೆಬರಹ ಬದಲಿಸ್ತಾರಾ ಇಲ್ವಾ ಅನ್ನೋದು ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.